ಎಲ್ಲರಿಗೂ ನಮಸ್ಕಾರ. ಇವತ್ತು ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಕರ್ಮಯೋಗದ 9 ಮತ್ತು 10ನೇ ಅಧ್ಯಾಯ 10ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ನಾ ಹಿಂದೆನೇ ಹೇಳಿದೆ, ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕರ್ಮಯೋಗದ ಬಗ್ಗೆ. ಯಾರೂ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಯಾವುದೇ ಒಂದು ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಒಂದು ಕಣವಾಗಲಿ ಸುಮ್ಮನೆ ಕೂತಿರಲ್ಲ. ಎಲ್ಲನೂ ಅವುಗಳಿಗೆ ನಿಶ್ಚಿತವಾದ ಕೆಲಸವನ್ನು ಮಾಡ್ತಾ ಇರತ್ತೆ. ಹಾಗೆಯೇ ಯಾವುದೇ ಮನುಷ್ಯ ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗೋದೇ ಇಲ್ಲ. ಆ ಥರ ಕೂತ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ ಯಜ್ಞದ ಬಗ್ಗೆ ಹೇಳ್ತಾರೆ. ಅದನ್ನೇ 9ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಯಜ್ಞಾರ್ಥಾತ್ ಕರ್ಮಣೋನ್ಯರ್ಥ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಘ ಸಮಾಚರಃ ಅಂತ ಹೇಳ್ತಾರೆ ಶ್ರೀಕೃಷ್ಣ. ಅಂದರೆ ನೀವು ಯಜ್ಞಾರ್ಥವಾಗಿ ಯಾವ ಯಾವ ಕೆಲಸಗಳನ್ನು ಮಾಡ್ತೀರೋ ಅದು ಒಳ್ಳೆಯ ಕೆಲಸಗಳೇ. ಯಜ್ಞಾರ್ಥವಾಗಿ ಅಂದರೆ ಯಜ್ಞ ಅಂದರೆ ಸಮರ್ಪಿಸುವುದು. ಯಾವುದನ್ನು ಸಮರ್ಪಣೆಯ ದೃಷ್ಟಿಯಿಂದ ಮಾಡ್ತೀರೋ ಅದು ಒಳ್ಳೆಯ ಕೆಲಸಗಳೇ ಆಗತ್ತೆ. ಯಾವುದನ್ನೇ ಆಗಲಿ, ಯಾವುದೇ ಒಂದು ದುಡಿಮೆ ಆಗಲಿ, ಅದು ಭಗವಂತನಿಗೆ ಸಮರ್ಪಣೆಗೋಸ್ಕರ ಮಾಡ್ತಾ ಇದ್ದೀನಿ, ಇದು ದೇವರ ಕೆಲಸ ಅಂತ ಮಾಡಿದ್ರೆ ಅದು ತುಂಬ ಮುಖ್ಯವಾದ್ದು. ಅದು ತೀರಾ ಸಣ್ಣ ಕೆಲಸನೇ ಆಗಿರಲಿ ಅದು ದೇವರ ಸಮರ್ಪಣೆಗೆ ಒಳಗಾಗತ್ತೆ. ಇಲ್ಲಿ ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತ ಇಲ್ಲವೇ ಇಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಯಾವುದು ಯಜ್ಞಾರ್ಥವಾಗಿ ಮಾಡ್ತೀವೋ, ಯಜ್ಞಕ್ಕೆ ಸಂಬಂಧಪಟ್ಟಂಗೆ ಮಾಡ್ತೀವೋ, ಯಜ್ಞದ ರೀತಿಯಲ್ಲಿ ಮಾಡ್ತೀವೋ. ಯಜ್ಞ ಅಂದರೆ ಒಂದು ಬೆಂಕಿ ಹಾಕಿ ಹೋಮಕುಂಡದಲ್ಲಿ ಸಮರ್ಪಣೆ ಮಾಡೋದಲ್ಲ, ಅದು ಒಂದು ಸೂಚ್ಯಕವಾಗಿ ಮಾಡುವಂಥದ್ದು. ಯಾವುದೇ ಕೆಲಸವೇ ಆಗಲಿ ಅದು ಯಜ್ಞವೇ ಆಗತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಈಗ ಒಂದು ದೇವಸ್ಥಾನ ಅಂತ ತಗೊಂಡ್ರೆ ದೇವರ ಪೂಜೆ, ಅಲ್ಲಿ ಸುಮಾರು ಕೆಲಸಗಳು ಬರುತ್ತೆ. ಕಸ ಗುಡಿಸೋದ್ರಿಂದ, ಸ್ವಚ್ಛತೆಯ ಒಂದು ದೃಷ್ಟಿಯಿಂದ ಕಸ ಗುಡಿಸೋದು, ಅಲ್ಲಿ ಕಸ ತೆಗೆದು ಹಾಕೋದು, ಕಸ ಇಲ್ಲದೆ ಇರೋಂಗೆ ನೋಡ್ಕೊಳ್ಳೋದು, ಅದು ಒಂದು ಮುಖ್ಯವಾದ ಕೆಲಸವೇ. ಪೂಜಾರಿ ಮಾಡೋ ಕೆಲಸ, ಅರ್ಚಕರು ಮಾಡೋ ಕೆಲಸ, ಅಲ್ಲಿ ಪೂಜೆ ಮಾಡೋದು, ಅಭಿಷೇಕ ಮಾಡೋದು, ದೇವ್ರಿಗೆ ಹೂವು ಹಾಕೋದು, ಅದು ಒಂದು ಕೆಲಸವೇ. ಎರಡೂ ಸಮಷ್ಟಿಯಲ್ಲೇ ಇರುತ್ತೆ. ಎರಡೂ ತೀರಾ ಮುಖ್ಯವಾದ ಕೆಲಸ. ದೇವ್ರಿಗೆ ಅಭಿಷೇಕ ಮಾಡೋದು ಅದು ತೀರಾ ಮುಖ್ಯವಾದ ಕೆಲಸ. ಕಸ ಹೊಡೆಯೋದು ತೀರಾ ಕನಿಷ್ಠವಾದ ಕೆಲಸ ಅಲ್ಲ. ಅದು ಎಲ್ಲವೂ ಯಜ್ಞಕ್ಕೆ ಸಮರ್ಪಿತವಾಗಿರುತ್ತೆ. ನಾವು ಯಾವುದನ್ನು ಸಮರ್ಪಣೆಯ ದೃಷ್ಟಿಯಿಂದ, ಲೋಕ ಸಮರ್ಪಣೆಯಿಂದ ಮಾಡ್ತೀವೋ ಅದು ತುಂಬ ಉತ್ತಮವಾದ ಕೆಲಸ ಆಗುತ್ತೆ. ಅದು ನಮ್ಮ ಬಂಧನಕ್ಕೆ ಕಾರಣ ಆಗಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅದನ್ನು ಆ ಒಂದು ಕೆಲಸ ನಮ್ಮನ್ನು ಬಂಧಿಸೋದಿಲ್ಲ. ಈಗ ನಮಗೋಸ್ಕರ, ನಮ್ಮ ದುಡ್ಡಿಗೋಸ್ಕರ, ನಮ್ಮ ಒಂದು ಇದಕ್ಕೋಸ್ಕರ ಅಂತ ಮಾಡಿದ್ರೆ ಅದು ಬಂಧನಕ್ಕೆ ಒಳಪಡಿಸುತ್ತೆ. ಯಾವುದನ್ನು ಯಜ್ಞದ ರೀತಿಯಲ್ಲಿ ಕೆಲಸ ಮಾಡ್ತೀವೋ, ಯಜ್ಞಕ್ಕೋಸ್ಕರ ಕೆಲಸ ಮಾಡ್ತೀವೋ, ಸಮಾಜದ ಅರ್ಪಣೆಗೋಸ್ಕರ ಕೆಲಸ ಮಾಡ್ತೀವೋ, ಅದು ನಿಮ್ಮನ್ನು ಬಂಧಿಸಲ್ಲ. ಅದು ನಿಮ್ಮನ್ನು ಸ್ವತಂತ್ರವಾಗಿಡತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ 10ನೇ ಶ್ಲೋಕದಲ್ಲಿ ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಆನೇನ ಪ್ರಸಿವಿಷ್ಯದ್ವ ರಮೇಶವೋಷ್ಟಿ ಕಾಮದುಕ್ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅಂದರೆ ಪೂರ್ವದಲ್ಲಿ ನಾನೇ ಈ ಯಜ್ಞಗಳನ್ನು ಸೃಷ್ಟಿ ಮಾಡಿದೆ. ಯಜ್ಞಗಳು ಅಂದರೆ ಕೆಲಸಗಳು. ಯಜ್ಞಗಳನ್ನು ಸೃಷ್ಟಿ ಮಾಡಿ ಜನಗಳಿಗೆ ಕೊಟ್ಟೆ, ಅದರಿಂದ ನೀವು ಅಭಿವೃದ್ಧಿ ಹೊಂದಿ ಅಂತ. ಯಜ್ಞ ಅಂದರೆ ಏನು ಅಂದರೆ ಸಮರ್ಪಣೆ. ಯಜ್ಞ ಅಂದರೆ ಏನು ಅಂದರೆ ನಮಗೆ ಬರಬೇಕಾಗಿರೋದು ಏನು ಅಂತ ನೋಡ್ಕೊಳ್ಳೋದಲ್ಲ, ನಾವು ಕೊಡಬೇಕಾಗಿರೋದು ಏನು ಅಂತ ನೋಡ್ಕೊಳ್ಳೋದು. ಹಾಗೇ ಒಂದು ಸಂಸಾರದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಂತ ಯಾರಿರ್ತಾರೆ, ಮುಖ್ಯಸ್ಥ, ಫ್ಯಾಮಿಲಿಯ ಮುಖ್ಯಸ್ಥ, ಕುಟುಂಬದ ಮುಖ್ಯಸ್ಥ, ಕುಟುಂಬದ ನಿರ್ವಹಣೆ ಅದೇನು ಮಾಡಬೇಕು ಅಂತ ನೋಡ್ಕೋತಾನೆ. ಅವನಿಗೆ ಸಪೋರ್ಟ್ ಮಾಡ್ತಾ, ಅವನಿಗೆ ಪ್ರೋತ್ಸಾಹ ಕೊಡ್ತಾ ಎಲ್ಲ ಕುಟುಂಬದ ಎಲ್ಲ ಸದಸ್ಯರು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರಬೇಕು. ಅದೇ ರೀತಿ ಕುಟುಂಬ, ಅದೇ ರೀತಿ ರಾಜ್ಯ, ಅದೇ ರೀತಿ ದೇಶ. ಎಲ್ಲರೂ ನಾವೇನು ಕೊಡ್ತಾ ಇದ್ದೀವಿ ಕುಟುಂಬಕ್ಕೆ, ನಾವೇನು ಕೊಡ್ತಾ ಇದ್ದೀವಿ ರಾಜ್ಯಕ್ಕೆ, ನಾವೇನು ಕೊಡ್ತಾ ಇದ್ದೀವಿ ದೇಶಕ್ಕೆ ಅಂತ ನೋಡಿಕೊಂಡು ಆ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಹೋಗಬೇಕೇ ಹೊರತು ಕುಟುಂಬದಿಂದ ನಮಗೇನು ಬರ್ತಾ ಇದೆ, ಕುಟುಂಬದಿಂದ ಯಾವ ಪಾಲು ಬರ್ತಾ ಇದೆ,
ತಂದೆಯಿಂದ ಎಷ್ಟು ಆಸ್ತಿ ಬರ್ತಾ ಇದೆ, ದೇಶದಿಂದ ಎಷ್ಟು ಆಸ್ತಿ ಬರ್ತಾ ಇದೆ ಅನ್ನೋದನ್ನೇ ನೋಡಿಬಿಟ್ರೆ ಇಡೀ ದೇಶ, ಸಂಸಾರ, ಕುಟುಂಬ, ರಾಜ್ಯ ಎಲ್ಲ ಒಡೆದು ಹೋಗ್ಬಿಡುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಯಜ್ಞಗಳನ್ನು ನಾನೇ ಸೃಷ್ಟಿ ಮಾಡಿದೆ, ಅಂದರೆ ನೀವು ಏನು ಕೊಡಬೇಕು ಅಂತ ನಾನು ಹೇಳಿಬಿಟ್ಟಿದ್ದೀನಿ, ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಿ. ಕೆಲಸವನ್ನು ನಿಮಗೋಸ್ಕರ ಅಲ್ಲ, ದೇಶಕ್ಕೋಸ್ಕರ ಮಾಡಬೇಕು. ಕೆಲಸವನ್ನು ನಮ್ಮ ಕುಟುಂಬಕ್ಕೋಸ್ಕರ ಮಾಡಬೇಕು. ಕೆಲಸವನ್ನು ನಮ್ಮ ರಾಜ್ಯಕ್ಕೋಸ್ಕರ ಮಾಡಬೇಕು. ರಾಜ್ಯದ ಅಭಿವೃದ್ಧಿಗಾಗಿ, ಕುಟುಂಬದ ಅಭಿವೃದ್ಧಿಗಾಗಿ, ಸರ್ವತೋಮುಖ ಬೆಳವಣಿಗೆಗಾಗಿ ಕೆಲಸ ಮಾಡಬೇಕೇ ಹೊರತು ಬರೀ ನಮ್ಮ ಅಭಿವೃದ್ಧಿ ನನಗೋಸ್ಕರ, ನನಗೆ ಅಂತ ಬಂದುಬಿಟ್ರೆ ಆವಾಗ ಅದು ಸರಿ ಹೋಗಲ್ಲ. ಅಂತಹ ಕೆಲಸ ನಿಮ್ಮನ್ನು ಬಂಧಿಸುತ್ತೆ ಮತ್ತು ನಿಮ್ಮನ್ನು ಹಾಳು ಮಾಡುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾನೆ. ಅದನ್ನೇ ಮುಂದೆ ಇದ್ರ ಬಗ್ಗೆನೇ ಕರ್ಮಯೋಗದ ಬಗ್ಗೆ ಹೇಳ್ತಾ ಮುಂದಿನ 2 ಶ್ಲೋಕಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.